ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರೋ ಬೆಲ್ ಹೊಡೆದ್ರಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಸೇವಂತಿ. ನನ್ನ ಹೆಸರಿಗೆ ಬಂದಿದೆ. ಯಾರು ಬಂದು ಎತ್ಕೋತಾರೋ, ಯಾರ ಕೈಗೆ ಸೇರುತ್ತೋ ಅಂದ್ಕೊಂಡಿದ್ದೆ. ಕೊನೆಗೂ ನನ್ನ ಮಗಳೇ ಬಂದು ತಗೊಂಡು ಹೋದ್ಲು. ಏನ್ ಸೇವಂತಿ ಅದು? ಯಾರೋ ಗಿಫ್ಟ್ ಕಳ್ಸಿರೋ ಹಾಗಿದೆ. ಹೌದು ಅಜ್ಜಿ, ಇದ್ರ ಮೇಲೆ ಸೇವಂತಿ ಅಂತ ಇದೆ, ಆದ್ರೆ ಯಾರು ಕಳ್ಸಿರೋದು ಅಂತ ಇಲ್ಲ. ಅದ್ ಕೊಡಿಲಿ. ಮಗಳೇ, ಇಷ್ಟು ದೂರ ಇರೋ ನಿನಗೋಸ್ಕರ ಪ್ರತಿ ಕ್ಷಣ ಎಷ್ಟು ಕಾಯ್ತೀನಲ್ಲ, ಅದರಿಂದ ಎಷ್ಟು ನೋವಾಗ್ತಿದ್ಯೋ ಅಷ್ಟೇ ಸಂತೋಷ ಕೂಡ ಆಗ್ತಿದ್ಯಮ್ಮ. ಮಗಳೇ ಸೇವಂತಿ, ನನ್ನ ಜೀವನದ ಪ್ರತಿ ದಿನ ಪ್ರತಿ ಕ್ಷಣ ನಿನಗೋಸ್ಕರ ಮುಡುಪು ಕಣಮ್ಮ. ಬಳೆ ಸೇವಂತಿ ಯಾರು ಕಳ್ಸಿರ್ಬಹುದು? ನನಗಂತೂ ಗೊತ್ತಾಗ್ತಿಲ್ಲಪ್ಪ. ನನಗೆ ಬಳೆ ಕಳ್ಸೋಂತ ಫ್ರೆಂಡ್ಸ್ ಯಾರು ಇಲ್ಲ. ಈಗ ಇದನ್ನೇನ್ ಮಾಡುತ್ತೆ ಸೇವಂತಿ? ಯಾರು ಕಳ್ಸಿರೋದೋ ಏನೋ, ನಮ್ಗೆ ಯಾಕೆ ಸರ್, ಆಚೆ ಇಟ್ಬಿಡೋಣ. ಸರಿ. ಅರ್ಜುನ, ಒಂದ್ ನಿಮಿಷ ಇರು, ಎಲ್ಲೂ ಹೋಗ್ಬೇಡ. ಸೇವಂತಿ, ನಿನಗ್ ಬುದ್ಧಿ ಇಲ್ವಾ? ಬಳೆ ಅಂದ್ರೆ ಮುತ್ತೈದೆತನದ ಸಂಕೇತ, ಶುಭ ಸಂಕೇತ. ಅದನ್ನ ಬೇಡ ಅಂತಿದ್ಯಲ್ಲ, ಅದು ಅಲ್ಲದೆ ಹಸಿರು ಬಳೆ. ಅಜ್ಜಿ, ಅದು ಯಾರು ಕಳ್ಸಿರೋದು ಅಂತ ನೋಡು, ಅದ್ಯಾರಾದ್ರೂ ಆಗಿರ್ಲಿ, ನಮ್ ಶತ್ರುಗಳೇ ಆಗಿರ್ಲಿ, ಅರ್ಶನ ಕುಂಕುಮ ಹೂವ ಬಳೆ ಯಾರೇ ಕೊಟ್ರು ಮುತ್ತೈದರು ಬೇಡ ಅನ್ಬಾರ್ದು. ಮುಸಂಜೆ ಹೊತ್ತು ಕಳಿಸಿದ್ದಾರೆ, ಅದನ್ನ ತಗೊಂಡೋಗಿ ದೇವ್ರ ಮನೇಲಿಡು. ನಿನ್ ಯಾವಾಗ ಹಾಕೋಬೇಕು ಅನ್ಸುತ್ತೋ ಅವಾಗ ಹಾಕು, ಸರಿನಾ? ಸರಿ ಅಜ್ಜಿ. ಇಷ್ಟು ದಿನ ಇಲ್ಲದೆ ಇರೋರು ಇದ್ದಕ್ಕಿದ್ದ ಹಾಗೆ ಯಾರು ಕಳಿಸಿರ್ಬೋದು? ಬ್ರಹ್ಮ ಅಡ್ರೆಸ್ಸು ಬರ್ದಿಲ್ಲ ಅಂದ್ರೆ ಖಂಡಿತ ಕೊರಿಯರ್ನಲ್ಲಂತೂ ಕಳಿಸಿರಲ್ಲ. ಯಾರೋ ತಗೊಂಡು ಬಂದು ಬಾಕ್ಸ್ನ ಇಟ್ಟಿರ್ತಾರೆ ಅಷ್ಟೇ. ಯಾರಿರಬಹುದು? ಅವ್ರು ಯಾರೇ ಆಗಿದ್ರು ತುಂಬಾ ದೂರ ಹೋಗಕ್ಕೆ ಸಾಧ್ಯ ಇಲ್ಲ. ಹೋಗಿ ನೋಡ್ತೀನಿ, ಸಿಕ್ಕಿದ್ರು ಸಿಗಬಹುದು. ನಾನು ಈಗಲೇ ಹೋಗಿ ನೋಡ್ತೀನಿ. ನನ್ನ ಮಗಳು ಆ ಹಸಿರು ಬಳೆನ ಕೈಗೆ ಹಾಕೊಂಡು ಆಚೆ ಬಂದೇ ಬರ್ತಾಳೆ. ಅದು ಅವಳ ಕೈಗೆ ಹೇಗೆ ಕಾಣುತ್ತೆ ಅಂತ ಕಣ್ಣು ತುಂಬಿಕೊಂಡು ಹೋಗ್ತೀನಿ. ತನ್ನ ಮಗಳಿಗೆ ಬಳೆ ಹಾಕೋದಕ್ಕೆ ಕಾಯ್ತಾ ಇರೋ ಹಾಗಿದೆ.
ಎಂತ ಸ್ವಾರ್ಥಿ ಜೆಪಿ ನೀನು. ನಿನ್ನ ಮಕ್ಳಿಗೆ ನೋವಾದ್ರೆ ಮಾತ್ರ ಅದು ನೋವು. ಅದೇ ಬೇರೆಯವ್ರ ಮಕ್ಕಳು ಜೀವ ಅಂದ್ರೆ ನಿನಗೆ ಆಟದ ವಸ್ತು ಸಮ ಅಲ್ವಾ? ನನ್ನ ಹೆಂಡತಿ ಜೀವ ಉಳಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳೋ ಪರಿಸ್ಥಿತಿಗೆ ತಂದಿದ್ಯಾ ಅಂದ್ರೆ ಇನ್ನೆಂತವನಿರ್ಬೇಕು. ಅವತ್ತು ನಿನ್ನ ದಾರಿ ತಪ್ಪಿಸ್ದೆ ಹೋಗಿದ್ದಿದ್ರೆ ನನ್ನ ಸೇವಂತಿಗೆ ಇನ್ನು ಎಷ್ಟು ತೊಂದರೆ ಕೊಡ್ತಿದ್ಯೋ ಏನೋ. ಇಷ್ಟು ದಿನ ಈ ಮನೆ ನೋಡಿದ್ರೆ ಸುಟ್ಟಾಕ್ಬಿಡೋಣ ಅಂತ ಅನಿಸ್ತಿತ್ತು. ಆದ್ರೆ ಈಗ ಈ ಮನೆ ಒಳಗೆ ಹೋಗ್ಬೇಕು, ನನ್ನ ಮಗಳ ಸಂಭ್ರಮ ನೋಡ್ಬೇಕು ಅಂತ ನನಗನ್ನಿಸ್ತಿದೆ. ಆದ್ರೆ ನಾನು ಈ ಮನೆ ಒಳಗಡೆ ಹೋಗೋ ಅವಕಾಶನ ಕಳ್ಕೊಂಡ್ಬಿಟ್ಟಿದ್ದೀನಿ. ಸೇವಂತಿ, ಸೇವಂತಿ, ಹಾ ಸರ್, ಆ ಬಳೆ ತಗೊಂಡ್ ಬಾ. ಬಳೆ ಬಳೆ ಬಂದೆ. ಹಾ ತಗೊಂಡ್ ಬಾ, ತಗೊಂಡ್ ಬಾ. ಹಾ ಬೈಲಿ 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 ಬೈಲಿ. ಅಯ್ಯೋ, ಯಾಕೆ ಸರ್? ಸೇವಂತಿ, ಈ ಹಿಂಪಾದ ಗಾಳಿಯಲ್ಲಿ ಈ ಬಳೆ ಇದೆಯಲ್ಲ, ಈ ಬಳೆ ಸದ್ದು ಕೇಳಕ್ಕೆ ಎಷ್ಟು ಖುಷಿ ಅಲ್ವಾ? ನನ್ನ ಅಳಿಯ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ. ಇಲ್ಲಿ ಕೈ ಕೊಡು, ನಾನೇ ತೋರಿಸ್ತೀನಿ. ಅಲ್ಲ ಸರ್, ಈ ಬಳೆ ಯಾರು ಕೊಟ್ಟಿರೋದು ಏನೋ, ಸುಮ್ನೆ ಯಾಕೆ ಅಂತ. ಯಾರು ಕೊಟ್ಟಿದ್ದಲ್ಲ ಮಗಳೇ, ನಾನು ನಿಮ್ಮ ಅಪ್ಪ ಕೊಟ್ಟಿದ್ದು. ಅಜ್ಜಿ ಅವಾಗ್ಲೇ ಏನ್ ಹೇಳಿದ್ರು? ಮುತ್ತೈದೆಯರು ಶುಭ ಶುಕ್ರವಾರ ಬಂದಿರೋ ಬಳೆನ ಶುಭ ಸಂಕೇತ, ಬೇಡ ಅಂತ ಹೇಳಬಾರ್ದು ಅಂತ ಹೇಳಿದ್ರು ತಾನೆ? ಹಾ ಹೇಳಿದ್ರು. ಮತ್ತೆ ಕೈ ಕೊಡು, ನಾನೇ ನಿನಗೆ ರೊಮ್ಯಾಂಟಿಕ್ ಆಗಿ ಬಳೆ ತೋರಿಸ್ತೀನಿ. ಹಿಡ್ಕೊ. ಸೇವಂತಿ, ಈ ಜಗತ್ತಲ್ಲಿ ತುಂಬಾ ಪುಣ್ಯ ಮಾಡಿರೋ ಯಾರು ಗೊತ್ತಾ? ಯಾರು? ಈ ಮೂಗುತಿ, ಈ ಕಿವಿ ಓಲೆ, ಈ ಕಾಲುಂಗ್ರ ಮತ್ತೆ ಈ ಬಳೆ. ಯಾಕೆ? ಯಾಕೆ ಅಂದ್ರೆ ಇವು 3 ಹೊತ್ತು ನಿನ್ನ ಮೈ ಮೇಲೆ ಅಂಟ್ಕೊಂಡೇ ಇರುತ್ತಲ್ವಾ, ಅದಕ್ಕೆ. ಯಾಕೆ? ನನ್ ಗಂಡನ್ ಪುಣ್ಯವಂತ ಅಲ್ವಾ? ಅಫ್ಕೋರ್ಸ್. ಆದ್ರೆ ಅವನಿಗೆ 3 ಹೊತ್ತು ಹೆಂಡತಿ ಜೊತೆ ಇರೋ ಅದೃಷ್ಟ ಇಲ್ವಲ್ಲ. ಓ ಹೌದಾ? ಹಾಗಂತ ಯಾರು ಹೇಳಿದ್ ನಿಮ್ಗೆ? ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ? ಸರ್ ನೋಡು, ನನಗ್ ಪ್ರೀತಿ ಜಾಸ್ತಿ ಆದಾಗ್ಲೆಲ್ಲ ಈ ಬಳೆ